ಈಗ SIR ಅಂತ ಒಂದು ಬಂದಿದೆ, ಅಂದ್ರೆ ಹೊಸದಾಗಿ ವೋಟನ್ನ ಪರಿಶೀಲನೆ ಮಾಡ್ತಾರೆ. ಆಗ ನೀವು ಯಾರು ಕೂಡ ವೋಟನ್ನ ನಂದು ವೋಟು ಒಂದೇ ಇದೆ ಈಗೂ ಇರ್ತದೆ ಅಂತ ನೀವು ತಿಳ್ಕೊಳಕ್ ಹೋಗ್ಬೇಡಿ. BLOಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಒಂದು ಅರ್ಜಿಯನ್ನ ಕೊಡ್ತಾರೆ. ಅರ್ಜಿ ಕೊಟ್ಟು ಅದಕ್ಕೆ ನೀವು ತುಂಬಬೇಕು. ತುಂಬಿ ವಾಪಸ್ಸು ದಾಖಲೆಗಳನ್ನ ಸಮೇತ ಕೊಟ್ಟಾಗ ಮಾತ್ರ ನಿಮ್ಮ ವೋಟ್ ಉಳ್ಕೊಳ್ತದೆ. ಈಗ ನನಗೆ ಅಧಿಕಾರ ದೇವರು ಕೊಟ್ಟ ನಮ್ಮ ಪಕ್ಷಕ್ಕೆ. ನಾನು ಅಧ್ಯಕ್ಷ ಆದಮೇಲೆ 5 ಗ್ಯಾರಂಟಿಗಳು ಕೊಟ್ಟು, ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಬಸ್ಸಲ್ಲಿ ಓಡಾಡಲಿಕ್ಕೆ 2,000 ರೂಪಾಯಿ, ಮನೆ ಯಜಮಾನರಿಗೆ ಉಚಿತವಾಗಿ ಕರೆಂಟು, ಅಕ್ಕಿ 10 kg ಇವೆಲ್ಲ ಕೊಟ್ಟು. ಆದರೆ ಇವೆಲ್ಲ ಮತ್ತೆ ಮರುಪರಿಶೀಲನೆ ಮಾಡಲಿಕ್ಕೆ ನಿಮ್ಮ ವೋಟು ಇರಬೇಕು. ನೀವೇನಾದ್ರು ಅರ್ಜಿ ಕೊಡಲಿಲ್ಲ ಅಂದ್ರೆ ವಾಪಸ್ಸು ನಿಮ್ಮ ವೋಟಿನ ಹಕ್ಕನ್ನು ನೀವು ಕಳ್ಕೊಳ್ತೀರಿ. ಈಗಾಗಲೇ ವೆಸ್ಟ್ ಬೆಂಗಾಲ್ನಲ್ಲಿ 90 ಲಕ್ಷ ವೋಟ್ ತೆಗೆದಾಕ್ಬಿಟ್ರು. ಇದರಲ್ಲಿ ತಮಿಳುನಾಡಲ್ಲಿ ನಿಮ್ಗೆ ಗೊತ್ತಿದೆ 60 ಲಕ್ಷ ವೋಟು ತೆಗೆದಾಕ್ಬಿಟ್ರು. 2 ಕಿಲೋಮೀಟರ್ ಪಕ್ಕದಲ್ಲಿ ತಮಿಳುನಾಡಲ್ಲಿ ಇದ್ದಾರೆ, ನಿಮ್ಗೆಲ್ಲ ಗೊತ್ತಿದೆ. ನಾನು ಹೋಗಿ ಆ ತಳಿ ರಾಮಚಂದ್ರಗೂ ಚುನಾವಣಾ ಪ್ರಚಾರ ಮಾಡಿದ್ದೆ. ನೀವೆಲ್ಲ ಕೂಡ ಬಂದಿದ್ರಿ, ಬಹಳ ಜನ ಎಲ್ಲ ಬಂದಿದ್ರಿ. ಅವರೆಲ್ಲ ಬೆಂಬಲವಾಗಿ ಪಾಪ ಒಬ್ರು ಕಷ್ಟದಲ್ಲಿ ಗೆದ್ದಿದ್ದಾರೆ. ನಾನೇ ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಆಗಿದಾಯ್ತು ನೀನು ಹೋಗಿ TVKಗೆ ಬೆಂಬಲ ಕೊಡಬೇಕು ಅಂತೇಳಿ ನಾನೇ ಆತನಿಗೆ ನನ್ನ ಕಿವಿ ಮಾತನ್ನ ಹೇಳಿದೆ. ಸೊ ಹಂಗೆ ಈ ಸಂದರ್ಭದಲ್ಲಿ ಇವತ್ತು ಈ ಕುರ್ಚಿ ನನ್ನದಲ್ಲ, ನಿಮ್ಮದು ಕುರ್ಚಿ. ಇದನ್ನ ಸರಿಯಾದ ರೀತಿ ಬಳಸಬೇಕು. ಈಗ SIR ಅಂತ ಒಂದು ಬಂದಿದೆ, ಅಂದ್ರೆ ಹೊಸದಾಗಿ ವೋಟನ್ನ ಪರಿಶೀಲನೆ ಮಾಡ್ತಾರೆ. ಆಗ ನೀವು ಯಾರು ಕೂಡ ವೋಟನ್ನ ನಂದು ವೋಟು ಒಂದೇ ಇದೆ ಈಗೂ ಇರ್ತದೆ ಅಂತ ನೀವು ತಿಳ್ಕೊಳಕ್ ಹೋಗ್ಬೇಡಿ. BLOಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಒಂದು ಅರ್ಜಿಯನ್ನ ಕೊಡ್ತಾರೆ. ಅರ್ಜಿ ಕೊಟ್ಟು ಅದಕ್ಕೆ ನೀವು ತುಂಬಬೇಕು. ತುಂಬಿ ವಾಪಸ್ಸು ದಾಖಲೆಗಳನ್ನ ಸಮೇತ ಕೊಟ್ಟಾಗ ಮಾತ್ರ ನಿಮ್ಮ ವೋಟ್ ಉಳ್ಕೊಳ್ತದೆ. ಈಗ ನನಗೆ ಅಧಿಕಾರ ದೇವರು ಕೊಟ್ಟ ನಮ್ಮ ಪಕ್ಷಕ್ಕೆ. ನಾನು ಅಧ್ಯಕ್ಷ ಆದಮೇಲೆ 5 ಗ್ಯಾರಂಟಿಗಳು ಕೊಟ್ಟು, ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಬಸ್ಸಲ್ಲಿ ಓಡಾಡಲಿಕ್ಕೆ 2,000 ರೂಪಾಯಿ, ಮನೆ ಯಜಮಾನರಿಗೆ ಉಚಿತವಾಗಿ ಕರೆಂಟು, ಅಕ್ಕಿ 10 kg ಇವೆಲ್ಲ ಕೊಟ್ಟು. ಆದರೆ ಇವೆಲ್ಲ ಮತ್ತೆ ಮರುಪರಿಶೀಲನೆ ಮಾಡಲಿಕ್ಕೆ ನಿಮ್ಮ ವೋಟು ಇರಬೇಕು. ನೀವೇನಾದ್ರು ಅರ್ಜಿ ಕೊಡಲಿಲ್ಲ ಅಂದ್ರೆ ವಾಪಸ್ಸು ನಿಮ್ಮ ವೋಟಿನ ಹಕ್ಕನ್ನು ನೀವು ಕಳ್ಕೊಳ್ತೀರಿ. ಈಗಾಗಲೇ ವೆಸ್ಟ್ ಬೆಂಗಾಲ್ನಲ್ಲಿ 90 ಲಕ್ಷ ವೋಟ್ ತೆಗೆದಾಕ್ಬಿಟ್ರು. ಇದರಲ್ಲಿ ತಮಿಳುನಾಡಲ್ಲಿ ನಿಮ್ಗೆ ಗೊತ್ತಿದೆ 60 ಲಕ್ಷ ವೋಟು ತೆಗೆದಾಕ್ಬಿಟ್ರು. 2 ಕಿಲೋಮೀಟರ್ ಪಕ್ಕದಲ್ಲಿ ತಮಿಳುನಾಡಲ್ಲಿ ಇದ್ದಾರೆ, ನಿಮ್ಗೆಲ್ಲ ಗೊತ್ತಿದೆ. ನಾನು ಹೋಗಿ ಆ ತಳಿ ರಾಮಚಂದ್ರಗೂ ಚುನಾವಣಾ ಪ್ರಚಾರ ಮಾಡಿದ್ದೆ. ನೀವೆಲ್ಲ ಕೂಡ ಬಂದಿದ್ರಿ, ಬಹಳ ಜನ ಎಲ್ಲ ಬಂದಿದ್ರಿ. ಅವರೆಲ್ಲ ಬೆಂಬಲವಾಗಿ ಪಾಪ ಒಬ್ರು ಕಷ್ಟದಲ್ಲಿ ಗೆದ್ದಿದ್ದಾರೆ. ನಾನೇ ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಆಗಿದಾಯ್ತು ನೀನು ಹೋಗಿ TVKಗೆ ಬೆಂಬಲ ಕೊಡಬೇಕು ಅಂತೇಳಿ ನಾನೇ ಆತನಿಗೆ ನನ್ನ ಕಿವಿ ಮಾತನ್ನ ಹೇಳಿದೆ. ಸೊ ಹಂಗೆ ಈ ಸಂದರ್ಭದಲ್ಲಿ ಇವತ್ತು ಈ ಕುರ್ಚಿ ನನ್ನದಲ್ಲ, ನಿಮ್ಮದು ಕುರ್ಚಿ. ಇದನ್ನ ಸರಿಯಾದ ರೀತಿ ಬಳಸಬೇಕು.